ಇದು ನನಗಾಗಿ ಒಂದು ಸ್ವಲ್ಪ ಚಹಾ ಮಾಡ್ಕೊಳತ್ತಿದ್ದೆ. ಆಮೇಲೆ ಇವತ್ತು ಶಿಕರಣಿ ರೆಸಿಪಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ ಅದನ್ನೇ ನಿಮಗೆ ಮಾಡಿ ತೋರಿಸ್ತೀನಿ. ಇವತ್ತು ಶಿಕರಣಿ ರೆಸಿಪಿ ಏನಿಲ್ಲ, ಈ ಥರ ಕ್ಲೀನಾಗಿ ತೊಳ್ಕೊಬೇಕು. ತೊಳ್ಕೊಂಡ ನಂತರ ಇವನ್ನ ಈ ಥರ ಪ್ರೆಸ್ ಮಾಡಿ, ಮಾವಿನ ಹಣ್ಣನ್ನು ಈ ಥರ ಪ್ರೆಸ್ ಮಾಡಿ ಪಲ್ಪನ್ನು ಈಗ ಮಾವಿನ ಹಣ್ಣು ಫುಲ್ಲೆಲ್ಲ ಮೆತ್ತಗಾದ ತಕ್ಷಣ ಏನು ಮಾಡೋದು, ಇದನ್ನು ತೆಗೆದು ಈ ಥರ ಪಲ್ಪನ್ನು ಹಿಂಡ್ಕೊಳ್ಳೋದು. ನಾನು ಇದಿಷ್ಟೇ ಬಿಟ್ಬಿಡ್ತೀನಿ, ಜಾಸ್ತಿ ಏನು ಕೈಯಾಡ್ಸಕ್ಕೆ ಹೋಗಂಗಿಲ್ಲ. ಅದೇ ಥರ ಉಳಿದಿದ್ದೆಲ್ಲ ಮಾವಿನ ಹಣ್ಣನ್ನು ಇದೇ ಥರ ಒಂದು ಸ್ವಲ್ಪ ಈ ಥರ ಕಿವುಚ್ಕೊಂಡು ಮಾವಿನ ಹಣ್ಣನ್ನು ಮೆತ್ತಗೆ ಮಾಡಿಕೊಂಡು ಆಮೇಲೆ ಮಾವಿನ ಹಣ್ಣಿನ ತೊಟ್ಟು ತೆಗೆದು ಈ ಥರ ಹಿಂಡೋದು. ಅದೇ ಥರ ಎಲ್ಲ ಮಾವಿನ ಹಣ್ಣನ್ನು ಇದೇ ಥರ ಮಾಡಿಕೊಂಡು ಈ ಥರ ಪಲ್ಪನ್ನು ಸಪ್ರೇಟ್ ಮಾಡ್ಕೋಬೇಕು. ಸಪ್ರೇಟ್ ಮಾಡ್ಕೊಂಡ ನಂತರ ಈಗ ಇದೇನು ಇರ್ತಿತ್ತಲ್ಲ ಎಕ್ಸ್ಟ್ರಾ ಇದಿಷ್ಟು ಈ ಥರ ಮಾಡಿ, ನಾನು ಕೊಪ್ಪನ ತೊಳ್ಕೊಳಂಗಿಲ್ಲ, ಅದೇ ಬಿಟ್ಬಿಡ್ತೀನಿ. ಅದಷ್ಟೇ, ನನಗೆ ಅಷ್ಟೆಲ್ಲ ಡೀಪಂಗೆ ತೊಳೆಯೋದು ಇಷ್ಟ ಆಗಂಗಿಲ್ಲ. ಹಾಗಾಗಿ ಇದಷ್ಟು ಪಲ್ಪ್ ನನಗೆ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ತಗೊಂಡು ಇದನ್ನು ತೆಗೆದುಬಿಡ್ತೀನಿ. ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ತೆಗಿಯೋಷ್ಟು. ಆಮೇಲೆ ಅದನ್ನು ಕೊಪ್ಪ ಎಲ್ಲ ಕ್ಲೀನಾಗಿ ಕೊಪ್ಪ ಮತ್ತು ಸಿಪ್ಪಿ ಎಲ್ಲ ನೀರು ಹಾಕಿ ತೊಳೆದು ಆ ನೀರನ್ನು ಇದ್ರೊಳಗೆ ಯೂಸ್ ಮಾಡ್ತಾರೆ. ನಂಗೆ ಅದು ಇಷ್ಟ ಆಗಂಗಿಲ್ಲ. ಸೊ ಹಾಗಾಗಿ ನಂಗೆ ಇದು ಇಷ್ಟು ಮಾಡೋಕ್ಕೂ ಅಷ್ಟಾಗಿ ಲೈಕ್ ಆಗಂಗಿಲ್ಲ. ಬ್ಲಾಗ್ಸ್ ಈಗ ಬೆಳಗ್ಗೆ ಟಿಫಿನಿಗೆ ಉಪ್ಪಿಟ್ಟು ಮಾಡಿದ್ದೆ, ಚುಮ್ಮರಿ ಮಾಡಿದ್ದೆ, ಉಳ್ಳಾಗಡ್ಡಿ ಚುಮ್ಮರಿ. ಸೊ ಉಪ್ಪಿಟ್ಟು ಮತ್ತು ಉಳ್ಳಾಗಡ್ಡಿ ಚುಮ್ಮರಿ ಆಯ್ತು. ಮತ್ತು